ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಿಮೂವಲ್ ಆಫ್ ಲೆಫ್ಟ್ ರಿಕರ್ಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಸಾಲ್ವ್ ಮಾಡ್ತೀನಿ ಇದೇ ರೀತಿ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಬೇಕು. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಮೇಲೆ ನಾನು ಸೈಡ್ಗೆ ಹೋಗ್ತೀನಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತಕೊಂಡ್ರಿ, ಸರಿನಾ? ಕಾನ್ಸೆಪ್ಟ್ ಅನ್ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗಿ. ಸೊ ಇವಾಗ ಇಲ್ಲಿ ಕ್ವಶನ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕಿಂತ ಮುಂಚೆ ನಾನೊಂದು ಜನರಲ್ ಫಾರ್ಮೆಟ್ ಅನ್ನ ಬರಿತಾ ಹೋಗ್ತೀನಿ. ಸೊ ಆ ಜನರಲ್ ಫಾರ್ಮೆಟ್ ಅನ್ನ ನೋಡಿದಾಗ ನಮಗೆ ಕಂಪ್ಯಾರಿಸನ್ ಅನ್ನ ಮಾಡಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ ವೆದರ್ ದೇರ್ ಈಸ್ ಲೆಫ್ಟ್ ರಿಕರ್ಷನ್ ಆರ್ ನಾಟ್. ಇಲ್ಲ ಅಂತಂದ್ರೆ ರಿಮೂವ್ ಮಾಡುವಂತ ಅವಶ್ಯಕತೆ ಇಲ್ಲ, ಲೆಫ್ಟ್ ರಿಕರ್ಷನ್ ಇದ್ರೆ ಮಾತ್ರ ನಾವು ರಿಮೂವ್ ಮಾಡ್ತಾ ಹೋಗ್ತೀವಿ, ಸರಿನಾ? ಎಸ್. ಸೊ ಕಂಡೀಷನ್ ಯಾವ ರೀತಿ ಇರಬೇಕು ಅಂತಂದ್ರೆ ಎ ಈಸ್ ಪ್ರೊಡ್ಯೂಸಿಂಗ್ ಎ ಆಲ್ಫಾ ಸ್ಲ್ಯಾಶ್ ಬೀಟಾ ಅಂತ ಅಂದ್ರೆ ಏನು ನೋಡಿ, ಇಲ್ಲಿ ಈ ಸ್ಲ್ಯಾಶ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಎ ಈಸ್ ದ ಪ್ರೊಡ್ಯೂಸರ್ ಆಫ್ ಎ ಆಲ್ಫಾ ಆಲ್ಸೋ, ಎ ಈಸ್ ದ ಪ್ರೊಡ್ಯೂಸರ್ ಆಫ್ ಬೀಟಾ ಆಲ್ಸೋ. ಎರಡೆರಡು ಸಲ ಬರೆಯೋದ್ರ ಬದಲು ನೋಡಿ ಇಲ್ಲಿ ಸೇಮ್ ಪ್ರೊಡ್ಯೂಸರ್ ಅಲ್ವಾ ಇರೋದು. ಸೊ ಅದನ್ನೇ ನಾವು ಯಾವ ರೀತಿ ಬರೀಬಹುದು, ಎ ಪ್ರೊಡ್ಯೂಸಿಂಗ್ ಎ ಆಲ್ಫಾ ಸ್ಲ್ಯಾಶ್ ಬೀಟಾ, ದಿಸ್ ಈಸ್ ದ ಫಸ್ಟ್ ಪ್ರೊಜೆಕ್ಷನ್, ದಿಸ್ ಈಸ್ ದ ಸೆಕೆಂಡ್ ಪ್ರೊಜೆಕ್ಷನ್. ಆ ತರ ನೋಡಿ ಇಲ್ಲಿ ಇದರಲ್ಲೂ ಅಷ್ಟೇ, ಎಸ್ ಈಸ್ ಪ್ರೊಡ್ಯೂಸಿಂಗ್ ಟೂ ಪ್ರೊಜೆಕ್ಷನ್, ಎಸ್ ಎ ಮತ್ತೆ ಬಿ. ಎ ಈಸ್ ಪ್ರೊಡ್ಯೂಸಿಂಗ್ ತ್ರೀ ಪ್ರೊಜೆಕ್ಷನ್, ಎಸ್ ಎ ಬಿ ಸಿ, ಈ ತರ ಗೊತ್ತಾಯ್ತಾ? ಎಸ್. ಸೊ ಈ ತರ ಏನಾದ್ರೂ ಬಂತು ಅಂದ್ರೆ ಪ್ರೊಡ್ಯೂಸರ್ ಇಟ್ ಸೆಲ್ಫ್ ಇಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್. ಏನು? ಪ್ರೊಡ್ಯೂಸರ್ ಇಟ್ ಸೆಲ್ಫ್ ಇಸ್ ದ ಫಸ್ಟ್ ಪ್ರೊಜೆಕ್ಷನ್, ಪ್ರೊಡ್ಯೂಸರ್ ಈಸ್ ಇಟ್ ಸೆಲ್ಫ್ ದ ಫಸ್ಟ್ ಮೆಂಬರ್ ಇನ್ ದ ಪ್ರೊಜೆಕ್ಷನ್ ಅಂತ ಬಂದಾಗ ಅವಾಗ ಏನಾಗುತ್ತೆ, ಇಲ್ಲಿ ಲೆಫ್ಟ್ ರಿಕರ್ಷನ್ ಇದೆ ಅಂತ ಗೊತ್ತಾಯ್ತು, ಸರಿನಾ? ಈಗ ಏನ್ ಮಾಡಬೇಕು, ಇದನ್ನ ರಿಸಾಲ್ವ್ ಮಾಡೋದಕ್ಕೆ ಎ ಗಿವ್ ರೈಸ್ ಟು ಅಂತಂದ್ರೆ ಎ ಈಸ್ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್, ಬೀಟಾ ಎ ಡ್ಯಾಶ್, ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಈ ತರ ನಾನು ಕನ್ವರ್ಟ್ ಮಾಡಿದ್ರೆ, ಈ ತರ ಇರೋದನ್ನ ಈ ತರ ಕನ್ವರ್ಟ್ ಮಾಡಿದ್ರೆ ನನಗೆ ಲೆಫ್ಟ್ ರಿಕರ್ಷನ್ ಹೋಗುತ್ತೆ, ಸರಿನಾ? ಲೆಫ್ಟ್ ರಿಕರ್ಷನ್ ಅಂದ್ರೆ ಏನು? ಪ್ರೊಡ್ಯೂಸರ್ ಇಟ್ ಸೆಲ್ಫ್ ಇಸ್ ದ ಫಸ್ಟ್ ಮೆಂಬರ್ ಆಫ್ ದಿ ಪ್ರೊಜೆಕ್ಷನ್. ಈಗ ಇದನ್ನ ರಿಸಾಲ್ವ್ ಮಾಡಿದಾಗ ಏನಾದ್ರೂ ಇದೆಯಾ, ಎ ಈಸ್ ಪ್ರೊಡ್ಯೂಸರ್ ಅಲ್ವಾ? ಸೊ ಇಲ್ಲೆಲ್ಲಾದ್ರೂ ಎ ಇದೆಯಾ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ? ಇಲ್ಲ. ಎ ಡ್ಯಾಶ್ ಸ್ಟಾರ್ಟಿಂಗ್ ಅಲ್ಲಿ ಇದೆಯಾ? ಇಲ್ಲ. ಸೊ ಇವಾಗ ಏನಾಯ್ತು, ಲೆಫ್ಟ್ ರಿಕರ್ಷನ್ ರಿಮೂವ್ ಆದಂಗೆ ಆಯ್ತು. ಈಗ ಒಂದೊಂದನ್ನೇ ತಗೊಳ್ಳೋಣ. ಮೊದಲನೇದು ಎಸ್ ಈಸ್ ಪ್ರೊಡ್ಯೂಸಿಂಗ್ ಎಸ್ ಎ ಮತ್ತೆ ಬಿ, ಎರಡು ಪ್ರೊಜೆಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಸರಿನಾ? ಈಗ ಎಸ್ ಈಸ್ ದ ಪ್ರೊಡ್ಯೂಸರ್ ಆಫ್ ಎಸ್ ಎ. ಇದರಲ್ಲಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಆಫ್ ದ ಪ್ರೊಜೆಕ್ಷನ್ ಅಲ್ಲೇ ನಮಗೆ ಪ್ರೊಡ್ಯೂಸರೇ ಇದೆ. ಪ್ರೊಡ್ಯೂಸರ್ ಇಟ್ ಸೆಲ್ಫ್ ಈಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್, ಗೊತ್ತಾಯ್ತಾ? ಈಗ ಏನಾಯ್ತು, ನನಗೆ ಎ ಪ್ರೊಡ್ಯೂಸಿಂಗ್ ಎ ತರ ಎಸ್ ಪ್ರೊಡ್ಯೂಸಿಂಗ್ ಎಸ್ ಇದೆ. ಸೊ ಇಲ್ಲಿ ಲೆಫ್ಟ್ ರಿಕರ್ಷನ್ ಬಂತು. ಸೊ ಈಗ ಏನ್ ಮಾಡಬೇಕು, ನಾನು ಆಲ್ಫಾ ಮತ್ತೆ ಬೀಟಾ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ವೆರಿ ಸಿಂಪಲ್. ಇಲ್ಲಿ ಈ ಒಂದು ಕ್ಯಾಪಿಟಲ್ ಲೆಟರ್ ಅಂದ್ರೆ ಪ್ರೊಡ್ಯೂಸರ್ನ ಬಿಟ್ಟು ಇನ್ನೇನು ಉಳ್ಕೊಂಡಿರುತ್ತಲ್ಲ ಇದು ಅಷ್ಟನ್ನು ಕೂಡ ನಾವು ಆಲ್ಫಾ ಅಂತ ಕರಿತಾ ಹೋಗ್ತೀವಿ. ಬೀಟಾ ಅಂದ್ರೇನು? ಬೀಟಾದಲ್ಲಿ ನಮಗೆ ಪ್ರೊಡ್ಯೂಸರೇ ಇರಲ್ಲ, ಸರಿನಾ? ಎಸ್ ಇದೆಯಾ, ಕ್ಯಾಪಿಟಲ್ ಲೆಟರ್ ಎಸ್ ಇದೆಯಾ? ಇದರಲ್ಲಿ ಇಲ್ಲ. ಅಂದ್ರೆ ಪ್ರೊಡ್ಯೂಸರ್ ಯಾವ ಪ್ರೊಜೆಕ್ಷನ್ ಅಲ್ಲಿ ಇರಲ್ಲ ಅದನ್ನ ನಾವೇನಂತ ತೊಂತೀವಿ, ಬೀಟಾ ಅಂತ ತೊಂತೀವಿ, ಗೊತ್ತಾಯ್ತಾ? ಪ್ರೊಡ್ಯೂಸರ್ ಅನ್ನ ಬಿಟ್ಟು ಉಳಿದಿರುವಂತದ್ದೆಲ್ಲ ಆಲ್ಫಾ ಆಗುತ್ತೆ. ಯಾವ ಒಂದು ಸಪರೇಟ್ ಪ್ರೊಜೆಕ್ಷನ್ ಅಲ್ಲಿ ಪ್ರೊಡ್ಯೂಸರೇ ಇರಲ್ಲ ಅದು ಬೀಟಾ ಆಗುತ್ತೆ. ಈಗ ಈ ಒಂದು ಫಾರ್ಮೆಟಿಗೆ ಕನ್ವರ್ಟ್ ಮಾಡಿ ಎ ಜಾಗದಲ್ಲಿ ನಮಗೆ ಎಸ್ ಇದೆ ಇವಾಗ, ಸರಿನಾ? ಎಸ್ ಈಸ್ ಪ್ರೊಡ್ಯೂಸಿಂಗ್ ಬೀಟಾ, ಬೀಟಾ ವ್ಯಾಲ್ಯೂ ಏನು? ಸ್ಮಾಲ್ ಲೆಟರ್ ಬಿ ಎಸ್ ಡ್ಯಾಶ್, ಎಸ್ ಡ್ಯಾಶ್ ಈಸ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಏನು? ಸ್ಮಾಲ್ ಲೆಟರ್ ಎ ಎಸ್ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ಇವಾಗ ನಾವು ಕನ್ವರ್ಟ್ ಮಾಡಿದೀವಿ. ನೋಡಿ ಇಲ್ಲಿ ಎ ಜಾಗದಲ್ಲಿ ಎ ಇತ್ತು, ಎ ಜಾಗದಲ್ಲಿ ಎಸ್ ಇದೆ. ನೆಕ್ಸ್ಟ್ ಬೀಟಾ ವ್ಯಾಲ್ಯೂನ ಬರ್ದೆ, ಏನು? ಸ್ಮಾಲ್ ಲೆಟರ್ ಬಿ. ಎ ಇದ್ರೆ ಎ ಡ್ಯಾಶ್ ಬರಿಬೇಕು, ಎಸ್ ಇದ್ರೆ ಎಸ್ ಡ್ಯಾಶ್ ಬರಿಬೇಕು. ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ಎ ಡ್ಯಾಶ್ ಇದೆ. ಸೊ ಇಲ್ಲಿ ಎಸ್ ಯೂಸ್ ಆಗಿರೋದ್ರಿಂದ ಎಸ್ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಸ್ಮಾಲ್ ಲೆಟರ್ ಎ ಎಸ್ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ಈಗ ಒಂದು ಆನ್ಸರ್ ಸಿಕ್ತು. ಈ ಕಡೆ ಸೈಡ್ ಬರ್ಕೊಂತ ಹೋಗೋಣ ಆನ್ಸರ್ ಅನ್ನ. ಎಸ್ ಪ್ರೊಡ್ಯೂಸಿಂಗ್ ಬಿ ಎಸ್ ಡ್ಯಾಶ್ ಪ್ರೊಡ್ಯೂಸಿಂಗ್ ಎ ಎಸ್ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಮೊದಲನೇದ್ರಲ್ಲಿ ತೆಗ್ದಾಕಿದ್ದೀನಿ, ಇವಾಗ ಲೆಫ್ಟ್ ರಿಕರ್ಷನ್ ಇತ್ತು ತೆಗ್ದಿದ್ದೀನಿ. ಈಗ ಎರಡನೇದಕ್ಕೂ ಹೋಗೋಣ. ಎರಡನೇದು ಏನು ಹೇಳ್ತಾ ಇರೋದು, ಎ ಈಸ್ ಪ್ರೊಡ್ಯೂಸಿಂಗ್ ಎ ಸ್ಲ್ಯಾಶ್ ಎ ಬಿ ಸ್ಲ್ಯಾಶ್ ಸಿ. ಈಗ ನೋಡಿ ನನಗೆ ಮೂರು ಡಿಫ್ರೆಂಟ್ ಪ್ರೊಜೆಕ್ಷನ್ಸ್ಗಳಿದಾವೆ. ಸೊ ನನಗೆ ಎರಡು ಮಾತ್ರ ಇದ್ರೆ ಮಾತ್ರ ನಾನು ಸಾಲ್ವ್ ಮಾಡೋಕ್ಕಾದು. ಸೊ ಅದಕ್ಕೋಸ್ಕರ ಯಾವ ರೀತಿ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ನೋಡಿ, ಎ ಈಸ್ ದ ಪ್ರೊಡ್ಯೂಸರ್. ಇಲ್ಲಿ ಮೊದಲನೇ ಎಲಿಮೆಂಟ್ ಆಗಿ ಎ ಇದೆ, ಇನ್ನೊಂದು ಪ್ರೊಜೆಕ್ಷನ್ ಅಲ್ಲೂ ಕೂಡ ಮೊದಲನೇ ಎಲಿಮೆಂಟ್ ಆಗಿ ಎನೇ ಇದೆ, ಅಂದ್ರೆ ಪ್ರೊಡ್ಯೂಸರೇ ಇದ್ದಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಫಸ್ಟ್ ಇದು ಅಂತ ಅಂದ್ರೆ ಎ ಈಸ್ ಪ್ರೊಡ್ಯೂಸಿಂಗ್ ಎ ಸ್ಲ್ಯಾಶ್ ಈ ಸಿ ಅನ್ನ ತೊಂತೀನಿ. ಯಾಕೆ? ಅದರಲ್ಲಿ ನನ್ನ ಪ್ರೊಡ್ಯೂಸರ್ ಇಲ್ಲ. ಒಂದು ನಾವು ಯಾವ ತರ ಪ್ರೊಜೆಕ್ಷನ್ ತಗೋಬೇಕು, ನಮಗೆ ಆ ಒಂದು ಪ್ರೊಡ್ಯೂಸರ್ ಇರಲ್ಲ, ಅದನ್ನ ನಾವು ತಗೋಬೇಕು. ಸೊ ಒಂದ್ಸಲಿ ಈ ತರ ತೊಂತೀನಿ, ಇನ್ನೊಂದ್ಸಲಿ ಎ ಈಸ್ ಪ್ರೊಡ್ಯೂಸಿಂಗ್ ಇದನ್ನ ತೊಂತೀನಿ, ಇದನ್ನ ಬಿಟ್ಟು, ಸರಿನಾ? ಎ ಬಿ ಸ್ಲ್ಯಾಶ್ ಸಿ,
ಗೊತ್ತಾಯ್ತಾ? ಏನ್ ಮಾಡ್ಬೇಕು, AA/C ನ ಒಂದ್ಸಲಿ, AB/C ನ ಒಂದ್ಸಲಿ ತಗೋಬೇಕು. ಸೇಮ್ ಪ್ರೊಸೀಜರ್ ಅನ್ನ ಅಪ್ಲೈ ಮಾಡಿ. ಇಲ್ಲಿ A ಈಸ್ ಪ್ರೊಡ್ಯೂಸಿಂಗ್ A ಅಲ್ವಾ, ಸೊ A ಅನ್ನ ಬಿಟ್ಟು ಉಳಿದಿರೋದೆಲ್ಲ ಆಲ್ಫಾ ಆಗುತ್ತೆ. ಇಲ್ಲಿ ದ ಪ್ರೊಜೆಕ್ಷನ್ ಇನ್ ವಿಚ್ ದೇರ್ ಈಸ್ ನೋ ಪ್ರೊಡ್ಯೂಸರ್, ಸೊ ಪ್ರೊಡ್ಯೂಸರ್ ಇಲ್ಲ ಅಂತಂದ್ರೆ ಅದ್ರ ವ್ಯಾಲ್ಯೂ ಏನು, ಬೀಟಾ, ಅದು ಫುಲ್ ಬೀಟಾ ಆಗುತ್ತೆ. ಇದೇನಾಗುತ್ತೆ, ಇದು ಆಲ್ಫಾ ಆಗುತ್ತೆ, ಇದು ಅಷ್ಟು ಕೂಡ ನನಗೇನಾಗುತ್ತೆ, ಬೀಟಾ ಆಗುತ್ತೆ. ಸೇಮ್ ಪ್ರೊಸೀಜರ್ ಅಪ್ಲೈ ಮಾಡಿ. A ಪ್ರೊಡ್ಯೂಸಿಂಗ್, ಬೀಟಾ ವ್ಯಾಲ್ಯೂ ಏನಿರೋದು ಇಲ್ಲಿ A ಪ್ರೊಡ್ಯೂಸಿಂಗ್, ಆಲ್ಫಾ ವ್ಯಾಲ್ಯೂ ಏನಿರೋದು ಸ್ಮಾಲ್ ಲೆಟರ್ A//ε. ಇದಕ್ಕೆ ಬರೀರಿ ಹಂಗೆ ಸೇಮು. A ಪ್ರೊಡ್ಯೂಸಿಂಗ್, ಬೀಟಾ ಜಾಗದಲ್ಲಿ ಏನಿದೆ C ಇದೆ, ಸೊ A' ಪ್ರೊಡ್ಯೂಸಿಂಗ್, ಆಲ್ಫಾ ಜಾಗದಲ್ಲಿ ಏನಿದೆ ಸ್ಮಾಲ್ ಲೆಟರ್ B//ε. ಗೊತ್ತಾಯ್ತಾ? ಸೊ ಈಗ ಇವೆರಡನ್ನು ಕೂಡ ಕಂಬೈನ್ ಮಾಡಿ ಆನ್ಸರ್ ಅನ್ನ ಬರಿಬೇಕು. ನೋಡಿ, ಒಂದೊಂದನ್ನೇ ಬರೀರಿ. A ಈಸ್ ಪ್ರೊಡ್ಯೂಸಿಂಗ್ CA', ಈಸ್ ಪ್ರೊಡ್ಯೂಸಿಂಗ್ A//ε. ನೆಕ್ಸ್ಟ್ A ಈಸ್ ಪ್ರೊಡ್ಯೂಸಿಂಗ್ CA'. ಆದ್ರೆ ಇದು ಆಲ್ರೆಡಿ ಬರ್ದಾಗಿದೆ ಅಲ್ವಾ, ಇನ್ನೊಂದ್ಸಲಿ ಬರಿಬೇಡಿ ಅಷ್ಟೇ. ಒಂದ್ಸಲಿ ಬರ್ದಿದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ A' ಈಸ್ ಪ್ರೊಡ್ಯೂಸಿಂಗ್ B//ε. ಈ ತರ 3 ಏನಾದ್ರೂ ಬಂದ್ರೆ ಸ್ಪ್ಲಿಟ್ ಮಾಡ್ಕೊಳ್ಳಿ. ಒಂದರಲ್ಲಿ ನನಗೆ ಅಲ್ಲಿ ಲೆಫ್ಟ್ ರಿಕರ್ಷನ್ ಇರಬೇಕು ಅಂತಂದ್ರೆ ಕ್ಯಾಪಿಟಲ್ ಲೆಟರ್ ಇಸ್ ದ ಪ್ರೊಡ್ಯೂಸರ್ ಅಲ್ವಾ, ಅದು ಇರಬೇಕು. ಇನ್ನೊಂದರಲ್ಲಿ ಪ್ರೊಡ್ಯೂಸರ್ ಇರಬಾರ್ದು. ಆ ತರ ನಾವು ಕಾಂಬಿನೇಷನ್ ಅನ್ನ ಮಾಡ್ಕೊಂತೀವಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ, ಅದರಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಈಗ ಮೂರನೇದೇನು, S ಈಸ್ ಪ್ರೊಡ್ಯೂಸಿಂಗ್ SC/SD/A. ನೋಡಿ, ಇಲ್ಲಿ S ಈಸ್ ದ ಪ್ರೊಡ್ಯೂಸರ್, ಇದರಲ್ಲೂ ಕೂಡ ಮೊದಲನೇ ಎಲಿಮೆಂಟ್ ಆಗಿದೆ, ಈ ಒಂದು ಪ್ರೊಜೆಕ್ಷನ್ ಅಲ್ಲೂ ಕೂಡ ಮೊದಲನೇ ಎಲಿಮೆಂಟ್ ಆಗಿದೆ. ಏನ್ ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು. ಸೊ S ಈಸ್ ಪ್ರೊಡ್ಯೂಸಿಂಗ್ SC/ ಈ A ಅಲ್ಲಿ ಕೇವಲ A ಮಾತ್ರ ಇರೋದು ಪ್ರೊಜೆಕ್ಷನ್ ಆಗಿ, ನನಗೆ ಕ್ಯಾಪಿಟಲ್ ಲೆಟರ್ S ಇಲ್ಲ ಅಂದ್ರೆ ಪ್ರೊಡ್ಯೂಸರ್ ಇಲ್ಲ, ಸೊ ಅದನ್ನ ಸೇರಿಸ್ಕೋಬೇಕು. ನೆಕ್ಸ್ಟ್ S ಈಸ್ ಪ್ರೊಡ್ಯೂಸಿಂಗ್ SD/A, ಸರಿನಾ? SC/A, SD/A ಅಂತ 2 ಸಲ ಬರ್ಕೋಬೇಕು. ಈಗ ಸೇಮ್ ಪ್ರೊಸೀಜರ್ ಅನ್ನ ಅಪ್ಲೈ ಮಾಡಿ. A ಇರುವಂತ ಜಾಗದಲ್ಲಿ S ಇದೆ ಅಷ್ಟೇ. ಸೊ S ಈಸ್ ಪ್ರೊಡ್ಯೂಸಿಂಗ್, S ಅನ್ನ ಬಿಟ್ಟು ಉಳಿದಿರೋದೆಲ್ಲ ಆಲ್ಫಾ ಆಗುತ್ತೆ. ದ ಪ್ರೊಜೆಕ್ಷನ್ ಇನ್ ವಿಚ್ ದ ಪ್ರೊಡ್ಯೂಸರ್ ಇಸ್ ನಾಟ್ ದೇರ್, ಅದು ಬೀಟಾ ಆಗುತ್ತೆ. ಇಲ್ಲೂ ಅಷ್ಟೇ, ಇದು ಆಲ್ಫಾ ಆಯ್ತು, ಇದಷ್ಟು ಕೂಡ ಬೀಟಾ ಆಯ್ತು. ಸೊ ಈಗ S ಈಸ್ ಪ್ರೊಡ್ಯೂಸಿಂಗ್ ಬೀಟಾ ವ್ಯಾಲ್ಯೂ ಏನು, S' ಈಸ್ ಪ್ರೊಡ್ಯೂಸಿಂಗ್, ಆಲ್ಫಾ ವ್ಯಾಲ್ಯೂ ಏನು, ಸ್ಮಾಲ್ ಲೆಟರ್ C//ε. ಸರಿನಾ? ನೆಕ್ಸ್ಟ್ ಇದಕ್ಕೂ S ಈಸ್ ಪ್ರೊಡ್ಯೂಸಿಂಗ್, ಬೀಟಾ ವ್ಯಾಲ್ಯೂ ಏನಿರೋದು ಸ್ಮಾಲ್ ಲೆಟರ್ A/S', ಈಸ್ ಪ್ರೊಡ್ಯೂಸಿಂಗ್, ಆಲ್ಫಾ ವ್ಯಾಲ್ಯೂ ಸ್ಮಾಲ್ ಲೆಟರ್ D//ε. ಸೊ ಇವಾಗ ಏನ್ ನನಗೆ ಜನರೇಟ್ ಆಗಿದೆ ಅದನ್ನ ಆನ್ಸರ್ ಆಗಿ ಬರೆಯೋಣ. ಮೊದಲನೇದು S ಈಸ್ ಪ್ರೊಡ್ಯೂಸಿಂಗ್ A', S' ಈಸ್ ಪ್ರೊಡ್ಯೂಸಿಂಗ್ C//ε. ನೆಕ್ಸ್ಟ್ S ಈಸ್ ಪ್ರೊಡ್ಯೂಸಿಂಗ್ A', ಆಲ್ರೆಡಿ ಬರ್ದಾಗಿದೆ, ಇನ್ನೊಂದ್ಸಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ S' ಈಸ್ ಪ್ರೊಡ್ಯೂಸಿಂಗ್ D//ε. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಗೊತ್ತಾಯ್ತಾ ಯಾವ ರೀತಿ ಕಂಡುಹಿಡಿಬೇಕು ರಿಮೂವಲ್ ಆಫ್ ದಿ ಲೆಫ್ಟ್ ರಿಕರ್ಷನ್ ಅನ್ನ ಅಂತ? ಸೊ ಈ ತರದ ಪ್ರಾಬ್ಲಮ್ಗಳನ್ನ ಒಂದ್ 2-3 ನೀವು ಸಾಲ್ವ್ ಮಾಡ್ತಾ ಹೋದಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ನಾನು ಸೈಡ್ಗೆ ಹೋಗ್ತೀನಿ, ಅವಾಗ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನ ತಕ್ಕೋಬಹುದು. ಈ ಒಂದು ಆನ್ಸರ್ದು ಪ್ರೊಸೀಜರ್ ಗೊತ್ತಲ್ವಾ ಯಾವ ರೀತಿ ಸಾಲ್ವ್ ಮಾಡಿದ್ದು ಅಂತ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಗಳ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.